ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ನೀವೇ ನೋಡಿ ಏನು ಅಂತ ಗೆಸ್ ಮಾಡಿ. ಮೆಣಸಿನ್ಕಾಯಿ ಫಸ್ಟು ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕರಿಬೇವನ್ನ ಫ್ರೈ ಆದಮೇಲೆ ಹಸಿ ಶುಂಠಿ 1 ಇಂಚ್ ಹಾಕಿದ್ದೀನಿ. 2-3 ಒಂದು ಹಾಫ್ ಇಂಚ್ ಹಾಕಿ ಸಾಕು. ಕೊತ್ತಂಬರಿ ಸೊಪ್ಪು ಅದು ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ 1-2 ನಿಮಿಷ ಬಿಡಿ. ನೀರಿನ ಅಂಶ ಎಲ್ಲ ಫ್ರೈ ಆಗಬೇಕದು. ನೆಕ್ಸ್ಟ್ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನ್. ಸ್ವಲ್ಪ ಕಡಲೆ, ನಿಮಗೆ ಎಷ್ಟು ಬೇಕೋ ಹಾಗೆ. ಹುರ್ಗಡ್ಲೆ, ಪುಟಾಣಿ ಅದನ್ನು ಹಾಕಿ ಫ್ರೈ ಮಾಡಿ. ನೆಕ್ಸ್ಟ್ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿರೋದು. ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಹಾಗೆ, ನನಗೆ ಎಷ್ಟು ಬೇಕೋ ಆ ಥರ ನಾನು ಹಾಕ್ತಾಯಿದ್ದೀನಿ. 3 ಸ್ಪೂನ್ 4 ಸ್ಪೂನ್ ಹಾಕಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ. ಇದೆಲ್ಲ ನೀಟಾಗಿ ಫ್ರೈ ಮಾಡಬೇಕು, ನೀರಿನ ಅಂಶ ಇರಬಾರ್ದು. ಅದರದ್ದು ಫ್ರೈ ಆದಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಅದನ್ನು ಆಫ್ ಮಾಡಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕಿ, ನಿಮಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ತೆಳುವಿರಬೇಕು ನಮಗೆ ಚಟ್ನಿ ಅಂದರೆ ತೆಳುವು ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಲಂಚ್ ಬಾಕ್ಸಿಗೆ ಚಟ್ನಿ ಎಲ್ಲ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀವಲ್ಲ, ಮಕ್ಳುಗಳಿಗೆ ಒಬ್ಬೊಬ್ಬರಿಗೆ ಪಲ್ಯ ಇಷ್ಟ ಆಗಲ್ಲ, ಚಟ್ನಿ ಬೇಕು ಅಂತ ಹೇಳ್ತಾರಲ್ಲ. ಇದು ಸಂಜೆವರೆಗೂ 6ವರೆಗೂ ಆ್ಯಕ್ಚುಲಿ ಕೆಟ್ಟೋಗಲ್ಲ. ಲಂಚ್ ಬಾಕ್ಸಿಗೆ ನೀವು ಆರಾಮಾಗಿ ಹಾಕ್ಕೊಡ್ಬೋದು. ಹಾಗಾಗಿ ಈ ಚಟ್ನಿ ತುಂಬ ಟೇಸ್ಟ್ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ. ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿರುತ್ತೆ. ನಾನು ದೋಸೆ ಜೊತೆ ಮಾಡಿದ್ದೆ. ಆ್ಯಕ್ಚುಲಿ ದೋಸೆ ಜೊತೆ ಗುಡ್ ಕಾಂಬಿನೇಷನ್, ಚೆನ್ನಾಗಿರುತ್ತೆ ಚಟ್ನಿ. ನಿಮಗೂ ಗೊತ್ತಿದೆ. ಈ ರೀತಿ ಮಾಡಿಲ್ಲ ಅಂದರೆ ಮಾಡಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.